ನನ್ನ ಹೆಸರು ಸಂತೋಷ್ ಅಂತ, ಗ್ರೇಪ್ ಕನ್ಸಲ್ಟೆಂಟು. ಸರ್ ನಮಗೆ ಹೋದ ವರ್ಷದಿಂದ ಸ್ವಲ್ಪ ಪರಿಚಯ, ಹೀಗಾಗಿ ನಮ್ಮದೊಂದು ಪ್ಲಾಂಟ್ ನೋಡಿರಿ ನೀವು ಅಂತ ಹೇಳಿದ ತಕ್ಷಣ ನಾವು ಬಂದಿಲ್ಲಿ ಇದು ಕ್ರಾಪ್ಸು ಚೆನ್ನಾಗಿ ಬರೋದಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ನೋಡೋಣ ಹೇಗೆ ಬರೋದಿಲ್ಲ ಅಂಥೇಳಿ ನಾನು ಇದು ಸೆಕೆಂಡ್ ವಿಸಿಟ್ ನಂದು ಇಲ್ಲಿ ಬರೋದು. ಸರ್ ನಿಮಗೆ ನಾವು ಬರೋಕ್ಕಿಂತ ಮುಂಚೆ ನಿಮಗೆ ಪ್ಲಾಟ್ ಒಳಗೆ ಏನೇನು ಪ್ರಾಬ್ಲಮ್ ಅನಿಸ್ತದೆ ಸರ್? ಕ್ರಾಪ್ ಬರ್ತಿರಲ್ಲ. ಹಾಂ ಒಂದು ಇದು 12 ವರ್ಷದಿಂದ ಮಾಡ್ತಾ ಇದ್ದೀವಿ, 2012ರಿಂದ ಮಾಡ್ತಾ ಇದ್ದೀವಿ. ಹಾಂ ಸರ್. ಅವಾಗಿಂದ ನಮ್ಮ ಕ್ರಾಪ್ ಸಕ್ಸಸ್ ಇಲ್ಲ. ಹಾಂ ಸರ್. ರಿಮೂವ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಹಾಂ ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಆದಮೇಲೆ ಹಾಂ ನಮ್ಮ ಕಾನ್ಫಿಡೆನ್ಸ್ ಬಂದಿದೆ. ಹಾಂ ಸರ್. ನಿಮ್ಮ ಸಲಹೆ ತಗೊಂಡ್ಮೇಲೆ ಈಗ ನನಗೀಗ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ ಸರ್. ಮತ್ತೆ ಪ್ಲಾಟ್ನಲ್ಲಿ ಏನು ವ್ಯತ್ಯಾಸ ಅನಿಸ್ತಿದೆ ಸರ್ ನಿಮಗೆ? ವ್ಯತ್ಯಾಸ ಇದೆ ಸರ್. ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಆಗಿದೆ. ನನ್ನ ಶೆಡ್ಯೂಲ್, ನನ್ನ ಔಷಧ ಡೋಸಸ್, ನನ್ನ ಖರ್ಚಿನಲ್ಲಿ ಯಾವ ತರ ಇದೆ ಸರ್? ಕಮ್ಮಿ ಖರ್ಚು ಕಮ್ಮಿ ಮತ್ತು ಪ್ಲಾಟ್ ಹೆಲ್ತಿ ಆಗಿದೆ ಸರ್. ನಾನು ಇಷ್ಟೊತ್ತಿಗಾಗಲೇ ನಾವು ಈಗ ಬೋರ್ಡ್ ಹೊಡೆದ್ಬಿಟ್ಟು ನಿಲ್ಸ್ಬಿಡೇವು. ನಮಗೆ ಗೊತ್ತಿಲ್ಲ, ನಮಗೆ ಯಾವ ಸ್ಟೇಜ್ ಬೋರ್ಡ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಕಡ್ಡಿ 60 ದಿವಸ 70 ದಿವಸಕ್ಕೆ ಬೋರ್ಡ ಮಾಡ್ಬಿಡೇವು. ಈ ಸತಿ ಯಾವ್ದು ಬೋರ್ಡ ಮಾಡಿಲ್ಲ. ಅಂದ್ರೆ ಯಾವ ತರ ಹೇಳಿದಿರಾ ನಾವೇನು ಮಾಡಿಲ್ಲ. ಚೆನ್ನಾಗದು, ಹೆಲ್ತಿ ಆಗುತ್ತೆ. ನೀವೇನು ಬರ್ದಿದ್ದೀರೋ ಅದನ್ನ ನಾನು ಮಾಡಿದ್ದೆ. ಮತ್ತೆ ಹೂವು ಜಾಸ್ತಿ ಬರ್ತಾ ಇರಲಿಲ್ಲ ಸರ್? ಬರ್ತಾ ಇಲ್ಲ ಸರ್. ನಮ್ದೆಲ್ಲ 1 ಎಕರೆಗೆಲ್ಲ 8 ಟನ್ 10 ಟನ್ ಇದು ವೈಟ್ ವೆರೈಟಿ ಸೋನಾಕ. ಕೃಷ್ಣ ಶರತ್ 5 ಟನ್ 6 ಟನ್ ಬರುತ್ತೆ. ಈ ಸತಿ ನೋಡೋಣ. ಈ ಸತಿ ಕಡ್ಡಿ ಎಲ್ಲ ನೀವು ನಿಮ್ಮ ಸಲಹೆ ಕೊಟ್ಟ ಮೇಲೆ ಕಡ್ಡಿ ಚೆನ್ನಾಗದೆ, ಮೆಚುರಿಟಿ ಬರ್ತಾ ಇದೆ. ನೀವು ಹೆಂಗ್ ಹೇಳಿದ್ರೆ ಎಲ್ಲ ಮಾಡಿದೀನಿ. ಈ ಮೇಲ್ಗಡೆ ಈಗ ಅದೇ ಸರಿ ಹೂವು ಬರ್ತಾ ಇದೆ. ಅದ್ ನೋಡಿದ್ರೆ ಈ ಸತಿ ಫುಲ್ ಕ್ರಾಪ್ ಬರ್ತದೆ. ಈಗ ಸದ್ಯಕ್ಕೂ ಕೂಡ ಹೂ ಬರ್ತಾ ಇದೆ ಅಂದ್ರೆ ಗರ್ಭ ಗಟ್ಟಿದೆ ಅಂದ್ರೆ ಕಟ್ಟಿದೆ ಅಂತ ಹೆಂಗ್ ಹೇಳಿದಿರೋ, ಏನ್ ಪ್ರಾಕ್ಟೀಸ್ ಮಾಡಿದೀವಿ ಅಂತ ಹೇಳಿದಿರೋ, ಏನ್ ಬರ್ದಿದ್ದೀರೋ ಅದೆಲ್ಲ ಮಾಡಿದೀವಿ. ನಮ್ಗೆ ಈ ಸತಿ ಕಾನ್ಫಿಡೆನ್ಸ್ ಇದೆ. ಖರ್ಚು ಕಡಿಮೆ ಮತ್ತು ನಮ್ದು ಶೆಡ್ಯೂಲ್ ನಿಮಗೆ ಓಕೆ ಅನ್ಸಿದಲ್ಲ? ಓಕೆ ಸರ್. ಮತ್ತು ನಮ್ದು ಕನ್ಸಲ್ಟಿಂಗ್ ಯಾವ ತರ ಇದೆ ಸರ್? ನಿಮ್ಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡೋದು? ಇಲ್ಲ ಸರ್, ನೀವು ಕಾಲ್ ಮಾಡಿ ನಾವು ಭೇಟಿ ಆದ ನಂತರ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿದ್ರೆ 2 ದಿವಸ 2 ಟೈಮ್ಸ್ ಬಂದಿದ್ದೀರಾ ನಮ್ಮ ಪ್ಲಾಟ್ಗೆ. ನಾವಿರುವಾಗಲೇ ನಿಮ್ಮ ಪ್ಲಾಟಿಗೆ ಏನು ಪ್ರಾಬ್ಲಮ್ ಆಗಿಲ್ಲ? ಹೆಲ್ತಿ ಆಗಿ ಖುಷಿ ಇದ್ದೀರಾ ಸರ್? ಖುಷಿಯಾಗಿದ್ದೀವಿ ಸರ್. ಎಲ್ಲ ರೈತರಿಗೆ, ಇನ್ನೂ ಅಷ್ಟು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ನಮ್ಮ ಕನ್ಸಲ್ಟಿಂಗ್ ಬಗ್ಗೆ ಸರ್? ಸಂತೋಷ್ ಸರ್ದು ಕನ್ಸಲ್ಟೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಸರ್. ನಾನು ಅವ್ರ ನಾಲೆಜ್ ಇರೋದಕ್ಕೆ ಕರ್ಸ್ತೆ ಅಷ್ಟೇ ಸರ್. ನಾಲೆಜ್ ಇಲ್ಲ ಅಂದ್ರೆ ಕರ್ಸ್ತಿರೋಲ್ಲ. ಒಳ್ಳೆ ನಾಲೆಜ್, ಗ್ರೇಪ್ಸ್ ಅಲ್ಲಿ ನಾಲೆಜ್ ಇರೋದು ಕರ್ಸಿ. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೇನೆ. ತಗೊಳ್ರಿ ರೈತರು ಅಂತ ಹೇಳ್ತಿದ್ದೀನಿ.